ಬಾಯ್ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯ ಲೋಕಾರ್ಪಣೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಗ್ರಾಮೀಣ ಭಾಗದಲ್ಲಿ ಧಾರ್ಮಿಕ ಪರಂಪರೆ ಉಳಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದಿದ್ದಾರೆ. ಹಾಗಾದರೆ ಅಲ್ಲಿನ ಧಾರ್ಮಿಕ ವೈಭವ ಹೇಗಿತ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಸನಾತನ ಧರ್ಮದ ಭವ್ಯ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮದ ಪುರಾತನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯವನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವೈಭವದಿಂದ ಲೋಕಾರ್ಪಣೆ ಮಾಡಲಾಯಿತು. ಈ ಭವ್ಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ, ಗ್ರಾಮೀಣ ಪ್ರದೇಶಗಳಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವಲ್ಲಿ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಿಂದಿನ ದಿನಗಳಲ್ಲಿ ರಾಮ ಮಂದಿರಗಳು ಭಜನೆ, ಕೀರ್ತನೆ ಹಾಗೂ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿದ್ದವು. ಅಂತಹ ಪರಂಪರೆಯನ್ನು ಮರುಸ್ಥಾಪಿಸುವ ಉದ್ದೇಶದಿಂದ ನಿರ್ಮಿಸಿರುವ ಈ ದೇವಾಲಯ ಗ್ರಾಮಕ್ಕೆ ದೊಡ್ಡ ಧಾರ್ಮಿಕ ಶಕ್ತಿ ಕೇಂದ್ರವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ದೇವಾಲಯದ ಪ್ರತಿಷ್ಠಾಪನೆ ಅಂಗವಾಗಿ ವಿಶೇಷ ಹೋಮ, ಹವನ ಹಾಗೂ ಮಹಾಮಂಗಳಾರತಿಗಳು ನೆರವೇರಿದವು. ಬಳಿಕ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇದೇ ವೇಳೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಭೀಮೇಶ್ ಮಾತನಾಡಿ, ಗ್ರಾಮಸ್ಥರೆಲ್ಲರ ಒಗ್ಗಟ್ಟು ಮತ್ತು ಸಹಕಾರದಿಂದ ದೇವಾಲಯದ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಮುಂದಿನ ದಿನಗಳಲ್ಲಿ ಈ ದೇವಾಲಯವು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಮುಖ್ಯ ಕೇಂದ್ರವಾಗಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹಾಗೂ ಮಾಜಿ ಕೋಚಿಮುಲ್ ನಿರ್ದೇಶಕ ಶ್ರೀನಿವಾಸ್ ಅವರನ್ನು ಅದ್ಧೂರಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುಗಟೂರು ನಾಗೇಶ್ ಗೌಡ, ಎನ್ಆರ್ ಚಾಕಿಣಿಕೆ ಕೇಂದ್ರದ ಮಾಲೀಕ ರಮೇಶ್, ಮಂಜುನಾಥ್ ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕಾಳನಾಯಕನಹಳ್ಳಿಯಲ್ಲಿ ಭದ್ರಾಚಲಂ ಮಾದರಿಯ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆಯಿಂದ ಗ್ರಾಮದಲ್ಲಿ ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಹೊಸದೊಂದು ಉತ್ತೇಜನ ಸಿಕ್ಕಂತಾಗಿದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಮಗೆ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಬಹಳ ವಿಶೇಷವಾದಂಥ ಒಂದು ದಿನ. ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನನ ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿ ಬಹಳಷ್ಟು ವೈಭವಯುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದಂಥದ್ದು ನಮ್ಮ ಮುಖಂಡರಲ್ಲಿ ನಾವು ನೋಡಿದ್ವಿ. ಆ ದೇವಸ್ಥಾನದ ಆವರಣದಲ್ಲೇ ಈ ದಿನ ಸೀತಾರಾಮಾಂಜನೇಯ ಸ್ವಾಮಿ ಪಟ್ಟಾಭಿಷೇಕನಾಗಿ ಇಲ್ಲಿ ಅನಾವರಣಗೊಳಿಸಿರೋಂಥದ್ದು ಬಹಳಷ್ಟು ನಮಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಆಗಿದೆ. ಜೊತೆಗೆ ವಿಶೇಷವಾಗಿ ಇವತ್ತು ಪೂಜೆ ಹೋಮ ಎಲ್ಲ ಮಾಡಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು. ಆ ರಾಮನ ದಯೆಯಿಂದ ಊರಿಗೆ ಒಳಿತಾಗಲಿ, ತಾಲೂಕಿಗೆ ಒಳಿತಾಗಲಿ, ಎಲ್ರಿಗೂ ಶುಭ ಆಗಲಿ, ಅವನ ಆಶೀರ್ವಾದ, ಅವನ ದಯೆ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಎಲ್ರಿಗೂ ನಾನು ಶುಭ ಕೋರ್ತೀನಿ. ಈ ರಾಮರ ದೇವಸ್ಥಾನ ವಿಶೇಷವಾಗಿ ಎಲ್ಲಿ ಅಂದರೆ ಒಂದು ರೀತಿ ಮನಃಶಾಂತಿ, ನೆಮ್ಮದಿ ಹುಡ್ಕೊಂಡು ನಾವು ಸಂಜೆ ಆದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ರೀತಿ ಎಲ್ಲರೂ ಸಹ ಸೇರಿಕೊಂಡು ಊರಿನವರು ಭಜನೆ ಮಾಡೋಂಥದ್ದು, ಅವನ ಕೀರ್ತನೆಗಳನ್ನ ಆಡೋಂಥದ್ದು, ಮತ್ತು ಕಷ್ಟ ಸುಖಗಳನ್ನ ಚರ್ಚೆ ಮಾಡಿಕೊಂಡು ನಮ್ಮಗಳ ಅಭಿವೃದ್ಧಿ ಮತ್ತು ಒಂದು ಉತ್ತಮವಾದಂಥ ಸಮಾಜನ ಕಟ್ಟೋಕ್ಕೆ ಕೂಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ವಾತಾವರಣ ಹಿಂದಿನಿಂದನೂ ಸಹ ನೋಡ್ಕೊಂಡು ಬಂದಿರೋಂಥದ್ದು. ಆ ಒಂದು ಬೆಳವಣಿಗೆ ದೇವಸ್ಥಾನದಲ್ಲಿ ನಡೀತಾ ಇದ್ದಿದ್ದನ್ನ ನಾವು ನೋಡಿದ್ವಿ. ಆ ನಿಟ್ಟಿನಲ್ಲಿ ಅದು ಮುಂದುವರಿತಾ ಇರೋಂಥದ್ದು ಮತ್ತು ಒಗ್ಗಟ್ಟಿನಲ್ಲಿ ಬಲ ಇರೋಂಥದ್ದು ನಾವು ನೋಡಿದ್ವಿ. ಆ ಒಗ್ಗಟ್ಟಿನ ಬಲ ಈ ದೇವಸ್ಥಾನಗಳ ಒಂದು ಮೂಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಜೈ ಶ್ರೀರಾಮ್. इष्टकाम्य फलसिद्धिरस्तु पुनर्दर्शन प्राप्तिरस्तु. ಹಂಗೆ ಇರೋಣ
पुरुषेन्द्रिय आयुष्येवेन्द्रिये प्रतिष्ठते सूर्यनवो भवति जायमानोऽह्न आं केतुरुषसामेत्यग्रे वाग्देवेभ्यो विददात्यायन्त चन्द्रमाः दीर्घमायुः सूर्यो गुरुश्च गुरुत्वं शुक्रं शुभं शनि राहुर्बाहुर्बलं केतुस्य कुलोच्चोन्नति